ಐ ಆಮ್ ಸೋ ಗ್ರೇಟ್ಫುಲ್. ಅಪ್ವಿ ನಿನಗೆ ಭಯ ಆಗ್ತಾ ಇಲ್ವಾ? ಇದು ನಿಮಗೆ ಹೆಂಗ್ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕುಸುಮಾ ರಾಜಣ್ಣ. ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಫೇಸ್ ಇರೋ ಅದರ್ ವಿಡಿಯೋಸ್ ನೋಡಿ. ಇಷ್ಟ ಆದ್ರೆ, ಹೆಲ್ಪ್ಫುಲ್ ಅನ್ಸಿದ್ರೆ, ಎಂಟರ್ಟೈನಿಂಗ್ ಅನ್ಸಿದ್ರೆ ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮಲೇಷ್ಯಾ ಟ್ರಿಪ್ ನ 6th ವ್ಲಾಗ್. ಈಗ ನಾವು ಒಂದು ಬ್ಯೂಟಿಫುಲ್ ಸಿಟಿನ ಪ್ಲಾನ್ ಮಾಡಿದೀವಿ, ಒಂದು ಬ್ಯೂಟಿಫುಲ್ ಪ್ಲೇಸ್ ಡೇ ಟ್ರಿಪ್ ನ ಪ್ಲಾನ್ ಮಾಡಿದೀವಿ. ಸೊ ಇವಾಗ ನಾವು ಕೋಲಾಲಂಪುರ್ ಅಲ್ಲಿ ಇದ್ದೀವಿ. ಇಲ್ಲಿಂದ ಅಲ್ಲಿಗೆ ಡೇ ಟ್ರಿಪ್ ತರ ಹೋಗಿ ಬರೋದಷ್ಟೇ. ಆ ಪ್ಲೇಸ್ ಅಂತೂ ಏನು ಆನ್ಲೈನ್ ಅಲ್ಲೆಲ್ಲ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಡೈರೆಕ್ಟ್ ಆಗಿ ಹೋಗಿ ನೋಡೋದಕ್ಕೆ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್, ಹೇಗಿರುತ್ತೋ ಏನೋ ಅಂತ ಹೇಳ್ಬಿಟ್ಟು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಕೊನೆವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಈಗ ಏನಪ್ಪಾ ಅಂತ ಹೇಳಿದ್ರೆ, ನಾನು ರೆಡಿ ಆಗಿದ್ದೀನಿ. ನನ್ನ ಡ್ರೆಸ್ ಇದಿದೆ, ಆಮೇಲೆ ತೋರಿಸ್ತೀನಿ ಫುಲ್ ಡ್ರೆಸ್. ಇವಾಗ ಬ್ರೇಕ್ಫಾಸ್ಟ್ ತಿನ್ಕೊಂಡು ಅಲ್ಲಿಂದ ಓಡ್ತಾ ಇರೋದಷ್ಟೇ. ಸೊ ಬನ್ನಿ ನೋಡೋಣ ಹೇಗಿರುತ್ತೋ ಏನೋ ಅಂತ. ನಾವಿರೋದು 5 ಸ್ಟಾರ್ ಹೋಟೆಲ್. ಓಕೆ, ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಎಷ್ಟು ಡಿಫ್ರೆಂಟ್ ಟೈಪ್ಸ್ ಇಟ್ಟಿದ್ದಾರೆ ಅಂದರೆ, ಯುರೋಪಿಯನ್ ಕ್ಯುಸಿನ್ ಬೇಕಾ, ಚೈನೀಸ್ ಕ್ಯುಸಿನ್ ಬೇಕಾ, ಮಲಾಯ್ ಕ್ಯುಸಿನ್ ಬೇಕಾ, ಜಾಪನೀಸ್ ಕ್ಯುಸಿನ್ ಬೇಕಾ, ಇಂಡಿಯನ್ ಕ್ಯುಸಿನ್ ಕೂಡ ಇಟ್ಟಿದ್ದಾರೆ ಸಪ್ರೇಟ್ ಸೆಕ್ಷನಲ್ಲಿ. ತುಂಬಾ ವೆರೈಟೀಸ್ ಇತ್ತು. ನಮಗಂತೂ ಲೈಕ್ ಒಂಥರ ಓವರ್ವೆಲ್ಮಿಂಗ್ ಫೀಲಿಂಗ್ ಅನಿಸ್ಬೋದು. ಅಷ್ಟು ಫುಡ್ಡು, ಅಷ್ಟು ಟೈಪ್ಸು, ಅಷ್ಟೊಂದು ವೆರೈಟೀಸು ಆ್ಯಂಡ್ ಟೇಸ್ಟಿ ಕೂಡ. ನೋಡ್ಬೋದು ನೀವು ಇಲ್ಲಿ ಸಮೋಸ, ವಡೆ, ಇಡ್ಲಿ ಎಲ್ಲ ಇಟ್ಟಿದ್ದಾರೆ. ನಮಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನಾವು ಡಿಫ್ರೆಂಟ್ ಕಲ್ಚರ್ ಫುಡ್ನ ಕೂಡ ಟ್ರೈ ಮಾಡಿದ್ವಿ. ನೋಡಿ, ನಾನು ಎಲ್ಲದನ್ನು ತಿಂತಾ ಇದ್ದೀನಿ, ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ನಾವು ಇದ್ದಿದ್ದು ರೆಸ್ಟೋರೆಂಟ್ ನೋಡ್ಬೋದು, ಈ ಥರ ಇತ್ತು. ಫುಲ್ ಲಕ್ಸುರಿಯಸ್ ಹೋಟೆಲ್ ಅಂದರೆ ತಪ್ಪಾಗಲ್ಲ. ಆಬ್ವಿಯಸ್ಲಿ ಲಕ್ಸುರಿಯಸ್ ಬಿಕಾಸ್ ಇಟ್ಸ್ ಅ 5 ಸ್ಟಾರ್. ನೆಕ್ಸ್ಟ್ ಇಲ್ಲಿ ನಮ್ಮ ಮಲಾಕ ಟ್ರಿಪ್ ಏನಿತ್ತು ನೋಡಿ, ಅದಕ್ಕೋಸ್ಕರ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಮಲಾಕ ಬಂದು ಕೋಲಾಲಂಪುರಿಂದ ಅರೌಂಡ್ 150 ಕಿಲೋಮೀಟರ್ ಆಗುತ್ತೆ. ಸೊ ಇಟ್ಸ್ ಅರೌಂಡ್ 1.5 hour to 2 hour ಆಗುತ್ತೆ ಜರ್ನಿ. ಹೋಗೋದೇ 1.5 hour, ಬರೋದೇ 1.5 hour, ಆ ಥರ ಆಗುತ್ತೆ. ಸೊ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇರೋದು ಕಸ್ಟಮ್ ಆಫೀಸು. ಪೋರ್ಟ್ ಇದೆಯಲ್ಲ, ಅದಕ್ಕೋಸ್ಕರ ಈ ಮಲಾಕನಲ್ಲಿ ಇದು ಕಸ್ಟಮ್ ಆಫೀಸು. This place looks very different from Kuala Lumpur. Residents and all are like really different. The more people than the residents is the tourists here. Oh, is it? Yeah. Every day like Indian speak, you know. ಇದೆಲ್ಲ ಹೋಟೆಲ್ಸ್ ನೀವು ನೋಡ್ಬೋದು. Tamil. ಇಲ್ಲಿ ಹೋಟೆಲ್ಸ್ ಮಾತ್ರನೇ ಇಷ್ಟು ಟಾಲ್ ಬಿಲ್ಡಿಂಗ್ಸ್ ಇರೋದು, ಇನ್ಯಾವುದು ಇಷ್ಟು ಟಾಲ್ ಬಿಲ್ಡಿಂಗ್ಸ್ ಇಲ್ಲ. The first St. Peter's Church. Okay. They are all the Chetty, you know, the money lenders. The Chetty people full here. Here also. They have the Okay, this is Little India. Yeah, all the Tamil words I can see. Yeah, see. Saravanan Sweets. Saravanan Sweets, Tamil words. Chettinadu King. Tamil words. Right side is Chinatown. Okay. All tourists only. Okay. Welcome to Malacca World Heritage Yes, City. this is one of the churches Xavier built in 1840. Okay. This is one of the oldest Most church. of the church they open on Sunday. Oh, okay. But this is all from the Portuguese. Portuguese. Okay. These buildings are from Portuguese time. Okay, same old buildings are same this red color. Yes. ಓಕೆ, ಇಲ್ಲಿ ಚರ್ಚ್ ಕೂಡ ಇದೆ. ಇದೆಲ್ಲ ರೆಡ್ ಕಲರ್ ಇದೆ, ನೋಡ್ಬೋದು. Museum, I told you. ದಿಸ್ ಇಸ್ ಅ ಮ್ಯೂಸಿಯಂ. ಓಕೆ. Paradise Museum. That side is Chinatown. ಓಕೆ. Later we can walk there. ಓಕೆ. ಸೊ ಇವಾಗ ನಾವು ಮಲಾಕ ಅನ್ನೋ ಒಂದು ಸಿಟಿನಲ್ಲಿ ಇದ್ದೀವಿ. ಇದು ಮೋಸ್ಟ್ಲಿ ಫುಲ್ ಆಫ್ ಹಿಸ್ಟ್ರಿ ಕೈಂಡ್ ಆಫ್ ಸಿಟಿ, ಆಯ್ತಾ. ಸೊ ಇವಾಗ ಒಂದು ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡ್ಬೋದು, ಇವಾಗ ಇದೇ ನಾವು ಮ್ಯೂಸಿಯಂ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೆಫೆ ಕೂಡ ಇದೆ. ಸೊ ಇಲ್ಲಿ ಟಿಕೆಟ್ ಕೌಂಟರ್. ಇಲ್ಲಿ ನೋಡ್ಬೋದು ಅಡ್ಮಿಷನ್ ಟಿಕೆಟ್ಸ್ ಎಲ್ಲ ಹೆಂಗಿದೆ, ಎಷ್ಟಿದೆ ಪ್ರೈಸಸ್ ಅಂತ. 41, the Dutch and the Portuguese and Dutch was here. You see all white color. Okay. From here the British came.
Okay? Then they change it to red color. Okay, okay, Yeah? okay, Change it to red. okay. Okay? All the army and all kind of things. Until then, they are ready. This is all underground. They just show a peak. It's all joining. ಸೊ ನೀವು ಇಲ್ಲಿ ನೋಡ್ಬೋದು, ಈ ಮಲಾಕಾ ಅನ್ನೋ ಸಿಟಿಗೆ ಬಿಫೋರ್ ಬ್ರಿಟಿಷು ಮತ್ತು ಪೋರ್ಚುಗೀಸ್ ಅವ್ರು ಬರೋದಕ್ಕೆ ಮುಂಚೆ ಇಂಡಿಯನ್ಸ್ ಬಂದಿದ್ರಂತೆ. ಸೊ ಇದು ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದೊಂದು ಮ್ಯೂಸಿಯಂ ಆಯಿತಾ. ಇದು ಮೋಸ್ಟ್ಲಿ ಎಲ್ಲ ಮಲೈ ಲ್ಯಾಂಗ್ವೇಜಲ್ಲಿದೆ, ಇಂಗ್ಲೀಷಲ್ಲೂ ಇಲ್ಲ. ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ಬಟ್ ನೀವು ಇಲ್ಲಿ ನೋಡ್ಬೋದು ಯಾವ್ಯಾವ ಥರ ಇದೆ. ಆವಾಗ ಯೂಸ್ ಮಾಡ್ತಿದ್ದಂಥ ವೆಪನ್ಸ್ಗಳಿರ್ಬೋದು ಎಲ್ಲ ನೋಡ್ಬೋದು ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅವ್ರು ಹಾಕೊತ ಇದ್ದಂಥ ಈ ಪಿರಂಗಿಗಳನ್ನ ಯಾವ ಥರದವ್ ಯೂಸ್ ಮಾಡ್ತಾಯಿದ್ರು, ಮಲಾಕಾ ಸಿಟಿ ಅವಾಗ ಹೆಂಗಿತ್ತು, ಈ ಥರ ಎಲ್ಲ ಪೇಂಟಿಂಗ್ ಮಾಡಿದ್ದಾರೆ. ಅವ್ರು ಯೂಸ್ ಮಾಡ್ತಾ ಇದ್ದಂಥ ಎಲ್ಲ ಥರ ವಸ್ತುಗಳ್ನು ಈ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ನೋಡ್ಬೋದು. ಅವ್ರು ಹಾಕೊತಿದ್ದಂಥ ಬಟ್ಟೆಗಳು ನೋಡ್ಬೋದು ಯಾವ ಥರ ಇದ್ವು ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡ್ಬೋದು ಹುಡುಗಿರ ಬಟ್ಟೆ ಹೆಂಗಿದ್ವು ಅಂತ ಹೇಳ್ಬಿಟ್ಟು. ಸೊ ಮಲಾಕಾ ಅನ್ನೋ ಸಿಟಿ ಈ ಥರ ಇತ್ತು ನೋಡ್ಬೋದು. ಈ ಗನ್ನು, ಇದೇನು ಕ್ಲಾಕ್ ನೋಡಿ ಹೆಂಗಿದೆ ಅಂತ. ಪೇಂಟಿಂಗ್ಸ್ಗಳು ನೋಡ್ಬೋದು. ಸೊ ಏನಪ್ಪ ಅಂತ ಹೇಳಿದ್ರೆ ಅವಿನಾಶ್ಗೆ ಯೂಶಲಿ ಈ ಥರ ಹಿಸ್ಟ್ರಿ, ಈ ಥರ ಕೈಂಡ್ ಆಫ್ ಪ್ಲೇಸಸ್ಸು ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವರಿಗೋಸ್ಕರ ಅಂತಲೇ ಈ ಟೂರ್ನ ನಾನು ಮೇಯ್ನ್ ಆಗಿ ಬುಕ್ ಮಾಡಿದ್ದು. ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಂಗೆ ಇಷ್ಟ ಆಗ್ತಾ ಇದೆಯಾ? ಥ್ಯಾಂಕ್ ಯು. ನೋಡೋಕೆ ಬಿಡ್ತಾ ಇರೋಕ್ಕೆ ಥ್ಯಾಂಕ್ ಯು. ಸ್ವಲ್ಪ ನೋಡ್ತೀನಿ. ಓಕೆ, ಸೊ ಐ ಆಮ್ ಎಂಜಾಯಿಂಗ್ ಇಟ್. ತುಂಬ ನೋಡಿ ಅವಾಗಿನ ಕಾಲದಲ್ಲಿ ಸೊ ಗನ್ಗಳಿಗೆ ಬುಲೆಟ್ ಹೆಂಗೆ ಯೂಸ್ ಮಾಡ್ತಾ ಇದ್ರು, ಕತ್ತಿ ಹೆಂಗಿತ್ತು ಅದು ನೀವು ಕಾಣ್ಬೋದು. ತುಂಬ ಚೆನ್ನಾಗಿದೆ. ಸೊ ಪೋರ್ಚುಗೀಸ್ ಇದ್ದ ಟೈಮಲ್ಲಿ 1671 ಹೆಂಗಿತ್ತು, ಸೊ ಅವ್ರು ಏನೇನು ಯೂಸ್ ಮಾಡ್ತಾ ಇದ್ರು ಅದೆಲ್ಲ ಇದೆ. ಅವಾಗಿನ ಕಾಲದ ಫೋಟೋ ಕೂಡ ಇತ್ತು. ಸೊ ಅದ್ರಲ್ಲಿ ಸರ್ಪ್ರೈಸ್ ಆಗ್ತಾ ಇದ್ದೀನಿ ಅವರೆಲ್ಲ ಏನೆಲ್ಲ ಯೂಸ್ ಮಾಡಿದ್ದಾರೆ ಅಂತ ನೋಡ್ತಾ. ಸೊ ವಂಡರ್ಫುಲ್. ಅವಾಗಿನ ಕಾಲದಲ್ಲಿ ಅಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅವರು. ಓಕೆ, ಅವ್ರಿಗಿನ್ನೂ ಜ್ವರ ಸ್ವಲ್ಪ ಹಾಗೆ ಇದೆ. ಅವರಿಗೆ ಈ ಥರ ಏನಪ್ಪ ಈ ಗನ್ಗಳದ್ದು ಈ ಥರದ್ದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅವ್ರಿಗೆ. ಎಸ್ಪೆಷಲಿ ವಾರ್ಗಳದ್ದು, ಯುದ್ಧಗಳು ನಡೆದಿರೋದೆಲ್ಲ ಅದನ್ನು ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅವರಿಗೋಸ್ಕರ ಅಂತಲೇ ಈ ಟೂರ್ನ ನಾನು ಮೇಯ್ನಾಗಿ ಬುಕ್ ಮಾಡಿದ್ದು. ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ಎಸ್, ಹಿ ಈಸ್ ಲೈಕಿಂಗ್ ಇಟ್. ಸೊ ನೋಡೋಣ ಹೋಲ್ ಸಿಟಿ ಟೂರ್ ಹೇಗಿರುತ್ತೆ ಅಂತ. ಏನಪ್ಪಿ? ಸೊ ನೀವು ಇಲ್ಲಿ ನೋಡ್ಬೋದು ಈ ಥರ ಒಂದು ಮೂವಿ ಥರನೂ ಕೂಡ ಹಾಕ್ಬಿಟ್ಟಿದ್ದಾರೆ, ಹಿಸ್ಟ್ರಿ ಎಲ್ಲ ತಿಳ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಆವಾಗಿನ ಟೈಮಲ್ಲಿ ಯೂಸ್ ಮಾಡ್ತಿದ್ದಂಥ ಈ ಥರ ಎಲ್ಲ ಏನು ಬೌಲ್ಸು, ಪ್ಲೇಟ್ಸು ಈ ಥರದ್ದನ್ನೆಲ್ಲ ಅವರು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ನೋಡಿ. ಸೂಪ್ ಬೌಲ್ ಅಂತೆ, ಕಪ್ ಸಾಸರ್ ಅಂತೆ, ಇದನ್ನೆಲ್ಲ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ನೋಡಿ. ಈ ಮ್ಯೂಸಿಯಂ ಫುಲ್ಲು ಇದೇ ಥರನೇ ಇದೆ. ಎಲ್ಲ ಕಡೆನೂ ಎಲ್ಲ ಥರ ಓಲ್ಡ್ ಐಟಮ್ಸ್ನೆಲ್ಲ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಇನ್ನೊಂದು, ಈ ಮ್ಯೂಸಿಯಮು ಈ ಒಂದು ಮಲಾಕಾ ಸಿಟಿನಲ್ಲಿ ಟೋಟಲ್ ಒಂದು 25+ ಮ್ಯೂಸಿಯಮ್ಸ್ ಇದೆಯಂತೆ. ಸೊ ಅದೆಲ್ಲದನ್ನು ನೋಡೋದಕ್ಕಿಂತ ಇದು ಒಂದು ಎಲ್ಲದನ್ನು ಕಂಬೈನ್ ಆಗಿ ಇದೆಯಂತೆ ಈ ಮ್ಯೂಸಿಯಮಲ್ಲಿ. ಸೊ ಅದಕ್ಕೆ ನಾವು ಈ ಮ್ಯೂಸಿಯಮ್ನ ನೋಡೋಣ ಅಂತ ಚೂಸ್ ಮಾಡ್ಕೊಂಡ್ವಿ. ಸೊ ಮಲಾಕಾ ಸಿಟಿ ಜಪಾನೀಸ್ ಎರಾದಲ್ಲಿ ಹೀಗಿತ್ತಂತೆ ನೋಡಿ. ಎಲ್ಲದನ್ನು ಎಷ್ಟು ನೀಟಾಗಿ ಒಂದು ಶೋಕೇಸ್ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಸೊ ಈ ಮ್ಯೂಸಿಯಮಿಂದ ಈ ಮಲಾಕಾ ಅನ್ನೋ ಸಿಟಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ನಿಮಗೆ ಹೆಂಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ನನ್ನ ಕಣ್ಣಿಗಂತೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇವ್ರ ಕಲ್ಚರಲ್ಲಿ ಯಾವ ಥರ ವೆಡ್ಡಿಂಗ್ನ ಮಾಡ್ತಾರೆ ಅಂತ ತೋರಿಸಿದ್ದಾರೆ ಇಲ್ಲಿ ವೆಡ್ಡಿಂಗ್ ವೋಸ್ನ ತಗೊಳ್ಳೋದು ಈ ಥರ, ಆ್ಯಂಡ್ ದೆನ್ ಮೀಟಿಂಗ್ ಆಫ್ ದ ಬ್ರೈಡ್ ಆ್ಯಂಡ್ ಗ್ರೂಮ್ ಈ ಥರ ಅಂತೆ. ನೆಕ್ಸ್ಟ್ ವೆಲ್ಕಮಿಂಗ್ ದ ಕಿಂಗ್ ಆಫ್ ದ ಡೇ ಅಂತೆ, ಈ ಥರ ಮಾಡ್ತಾರಂತೆ. ಆದರೂ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಟ್ರೆಡಿಷ್ನಲ್ ವೇರ್ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಇಲ್ಲಿಂದ ಬಂದರೆ ಊಟ, ವೆಡ್ಡಿಂಗ್ ಫೀಸ್ಟ್ ಯಾವ ಥರ ಇರುತ್ತೆ ಅನ್ನೋದು ಇಲ್ಲಿ ತೋರಿಸ್ತಾರೆ. ಆ್ಯಂಡ್ ಇದು ಬಂದು ಗೆಟ್ಟಿಂಗ್ ದ ಕಪಲ್ ಅಕ್ವೆಂಟೆಡ್ ಅಂತೆ.
ಅಂದರೆ ಕಪಲ್ಸ್ದು ಗೇಮ್ಸ್ ಎಲ್ಲ ಆಡಿಸ್ತಾರಲ್ಲ ಅದು ಈ ಥರ ಇರುತ್ತಂತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ವೆಡ್ಡಿಂಗ್ ಯಾವ ಥರ ಅವ್ರು ವೆಡ್ಡಿಂಗ್ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ, ಮದುವೆಗಳನ್ನ. ಸೊ ಈ ಥರ ಇರುತ್ತಂತೆ ವೆಡ್ಡಿಂಗ್ ಸೆರೆಮನೀಸ್ ಎಲ್ಲ ನೋಡ್ಬೋದು. ಸೊ ಇಂಟ್ರೆಸ್ಟಿಂಗ್ ಅಲ್ವಾ? ಇದನ್ನು ನೀವು ನೋಡ್ಬೋದು, ಮಲೈ ಬ್ರೈಡಲ್ ಬೆಡ್ ಸೆಟ್ ಅಂತೆ. ಆ್ಯಂಡ್ ಇದೆಲ್ಲ ಜ್ಯುವೆಲ್ರೀಸ್ ಇಟ್ಟಿದ್ದಾರೆ ಈ ಕಡೆ. ಆಮೇಲೆ ಕ್ಲೋತ್ ಸ್ಪೇಸ್ ಹೇಗಿರುತ್ತೆ, ಆ್ಯಂಡ್ ಇದು ಡ್ರೆಸ್ಸಿಂಗ್ ಟೇಬಲ್ ಯಾವ ಥರ ಇರುತ್ತೆ. ಆಮೇಲೆ ಇಲ್ಲಿ ಬುಸಾನ ಟ್ರೆಡಿಷ್ನಲ್ ಮಲಾಕಾ ಟ್ರೆಡಿಷ್ನಲ್ ಕಾಸ್ಟ್ಯೂಮ್ಸ್ ಅಂತ ಇದೆ ನೋಡಿ, ಈ ಥರ ಇರುತ್ತಂತೆ ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ, ಟ್ರೆಡಿಷ್ನಲ್ ಕಾಸ್ಟ್ಯೂಮ್ಸು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಏನು ಗುಂಡು ಹೊಡಿಸ್ತಾರಲ್ಲ, ತಲೆ ಶೇವ್ ಮಾಡ್ತಾರಲ್ಲ, ಅದು ಯಾವ ಥರ ಮಾಡ್ತಾರೆ ಫಸ್ಟ್ ಸೆರೆಮನಿ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಹಾಗೆ ಈ ಬೆಡ್ಗಳನ್ನ ನೋಡಿ ಯಾವ ಥರ ಇದೆ, ಈ ಒಂದು ಫರ್ನಿಚರ್ಸ್ಗಳು ತುಂಬ ಚೆನ್ನಾಗಿದೆ ಅಲ್ವಾ? ಆ್ಯಂಡ್ ಇಲ್ಲಿ ನೋಡ್ಬೋದು ಇದು ಒಂದು ಡಿಫ್ರೆಂಟ್ ಟ್ರೆಡಿಷ್ನಲ್. ಓಕೆ, ದ ವೆಡ್ಡಿಂಗ್ ಆಫ್ ದ ಪೋರ್ಚುಗೀಸ್ ಕಮ್ಯುನಿಟಿ ಅಂತೆ. ಪೋರ್ಚುಗೀಸ್ ಕಮ್ಯುನಿಟಿದು ವೆಡ್ಡಿಂಗ್ ಈ ಥರ ಇರುತ್ತಂತೆ. ಸೊ ನೋಡ್ಬೋದು ಇವರ ಬೆಡ್ರೂಮ್ಗಳು ಯೂಶಲಿ ಯಾವ ಥರ ಡಿಸೈನಲ್ಲಿ ಇರ್ತವೆ ಅಂತೇಳಿ ತೋರಿಸಿದ್ದಾರೆ ನೋಡಿ, ಮನೆಗಳೆಲ್ಲ ಹೆಂಗಿರುತ್ತೆ ಅಂತ ತೋರಿಸಿದ್ದಾರೆ. ಸೊ ನಾವಿವಾಗ ಹೋಗಿ ಬಂದಿದ್ದಂಥ ಮ್ಯೂಸಿಯಂ ಏನಿತ್ತು, ಇದು ಬೇಸಿಕಲಿ ಏನಪ್ಪಾ ಅಂತ ಹೇಳಿದ್ರೆ ಇಡೀ ಮಲಾಕದಲ್ಲಿ 25+ ಮ್ಯೂಸಿಯಮ್ಸ್ ಇದೆ ಅಂತ ಆಯ್ತಾ. ಸೊ ಈ ಮ್ಯೂಸಿಯಂ ಬಂದು ಎಲ್ಲದನ್ನು ಕಂಬೈನ್ಡ್ ಆಗಿ ಒಂಥರ ಎಲ್ಲಾನು ಒಂದೇ ಕಡೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಗೈಡ್ ಹೇಳಿದ್ರು. ಸೊ ಇದು ಬೇಸಿಕಲಿ ಏನಪ್ಪಾ ಅಂತ ಹೇಳಿದ್ರೆ ಮಲಾಕನ್ ಕಲ್ಚರ್ ಹೆಂಗಿದೆ, ಅವ್ರು ಯಾವ ತರ ಬಟ್ಟೆ ಹಾಕೋತಾರೆ, ಯಾವ ತರ ಪ್ಲೇಟ್ಸ್ ಅಲ್ಲಿ ತಿಂತಾರೆ ಅವ್ರು, ಅದೊಂದೇ ಅಲ್ಲ. ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಈ ಒಂದು ಮಲಾಕಾ ಏನು ಪ್ಲೇಸ್ ಪೋರ್ಚುಗೀಸ್ ಬಂದಾಗ ಹೇಗಿತ್ತು, ಮತ್ತೆ ಬ್ರಿಟಿಷರು ಬಂದಾಗ ಹೇಗಿತ್ತು, ಮತ್ತೆ ಜಾಪನೀಸ್ ಎರಾದಲ್ಲಿ ಯಾವ ತರ ಇತ್ತು, ಎಲ್ಲದನ್ನು ಅಲ್ಲಿ ತೋರಿಸಿದ್ದಾರೆ. ಅವರ ಒಂದು ಕಲ್ಚರ್ ಮಲಾಕಾ ಮೇಲೆ ಯಾವ ತರ ಇನ್ಫ್ಲೂಯೆನ್ಸ್ ಮಾಡ್ತು ಅದನ್ನೆಲ್ಲದನ್ನು ಆ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಅದನ್ನ ನೋಡ್ಕೊಂಡ್ ಬರ್ಬೋದು, ಒಂಥರ ಚೆನ್ನಾಗ್ ಅನ್ನಿಸ್ತು. ನೀವೇನಾದ್ರೂ ಮಲಾಕಾಕ್ ಬಂದ್ರೆ ಡೆಫಿನೆಟ್ ಆಗಿ ಒಂದ್ಸರಿ ಚೆಕ್ ಮಾಡಿ. ಇಲ್ಲಿ ನೋಡಿ ಈ ತರ ಕ್ಯೂಟ್ ಏನು ಸೈಕಲ್ ಗಾಡಿಗಳಿದಾವೆ, ಚೆನ್ನಾಗಿರುತ್ತೆ, ಎಷ್ಟೊಂದಿದಾವೆ ಇಲ್ಲಿ. ಹೇಗಿದೆ ಅಂತ All old chairs. Yes, all chairs, bamboo chairs. Nowadays, very good. These chairs are all old. ನೋಡಿ ಚರ್ಚ್ ಯಾವ ಥರ ಇದೆ ಅಂತ. They can sit and they can try, right? ಇಲ್ಲಿ ನೋಡ್ಬೋದು ಚರ್ಚ್ ಹೊರಗಡೆ ಎಷ್ಟೊಂದು ಸುವೆನಿರ್ ಶಾಪ್ಸ್ ಕೂಡ ಇದಾವೆ. ನಂಗೆ ಸೈಕಲ್ ಗಾಡಿಗಳಂತೂ ತುಂಬಾನೇ ಇಷ್ಟ ಆಗ್ತಾ ಇದಾವೆ, ಎಷ್ಟು ಕ್ಯೂಟ್ ಆಗಿ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಬರೀ ಇವೆ ಸೈಕಲ್ ಗಾಡಿಗಳಿದಾವೆ. ಇದು ನೋಡ್ಬೋದು ನೀವು ಮಲಾಕನ್ ರಿವರ್ ಅಂತ ಹೇಳ್ಬಿಟ್ಟು, ಮಲಾಕದಲ್ಲಿರುವಂತ ಒಂದು ನದಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂತ. ಈ ವ್ಯೂ ಅಂತೂ ಬ್ಯೂಟಿಫುಲ್ ಅನ್ಸುತ್ತೆ. ನೀವಿಲ್ಲಿ ನೋಡ್ಬೋದು, ನಾವಿವಾಗ ಚೈನಾ ಟೌನ್ ಅಥವಾ ಚೈನಾ ಸ್ಟ್ರೀಟಿಗೆ ಹೋಗ್ತಾ ಇದ್ದೀವಿ ಮಲಾಕದಲ್ಲಿ, ಹೇಗಿದೆ ಅಂತ ಹೇಳ್ಬಿಟ್ಟು. ಇವೆಲ್ಲ ನೋಡ್ಬೋದು ನೀವು ಓಲ್ಡ್ ಬಿಲ್ಡಿಂಗ್ಸ್, ಈ ಸ್ಟ್ರೀಟ್ ಫುಲ್ ಇರೋದು ಹಳೆ ಕಾಲದ ಬಿಲ್ಡಿಂಗ್ಸ್ಗಳು ನೋಡ್ಬೋದು. ಈ ವಾಲ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಈ ಸ್ಟ್ರೀಟ್ ಅಲ್ಲಿ. ಸೊ ಈ ಸ್ಟ್ರೀಟ್ ಪೂರ್ತಿ ನೋಡ್ಬೋದು ಫುಲ್ ಕಾಫಿ ಶಾಪ್ಸ್, ಆಂಟಿಕ್ ಶಾಪ್ಸ್, ಹೋಟೆಲ್ಸ್ ಆ ಥರ ಇದೆಯಂತೆ. ಸೊ ಈ ಸ್ಟ್ರೀಟ್ ಬಂದು ಹಾರ್ಮೋನಿಕ್ ಸ್ಟ್ರೀಟ್ ಅಂತ ಕರೀತಾರಂತೆ. ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಎಲ್ಲ ಓಲ್ಡ್ ಬಿಲ್ಡಿಂಗ್ಸ್ ಇದೆ. ನೀವಿಲ್ಲಿ ನೋಡ್ಬೋದು ಇಲ್ಲೊಂದು ಚೈನೀಸ್ ಟೆಂಪಲ್ ಕೂಡ ಇದೆ. ಸೊ ನೀವಿಲ್ಲಿ ನೋಡ್ಬೋದು ಇದು ಚೈನೀಸ್ದು ವಾಸ್ತು ಟೆಂಪಲ್ ಅಂತೆ. ಅವ್ರು ಏನಾದ್ರು ಹೌಸ್ ಬಿಲ್ಡ್ ಮಾಡ್ಬೇಕಂದ್ರೆ, ಆ ಥರ ಏನಾದ್ರು ಮಾಡ್ಬೇಕಂದ್ರೆ ಈ ಟೆಂಪಲ್ ಅಲ್ಲಿ ಫಸ್ಟ್ ಬಂದು ಆ ವಾಸ್ತು ಎಲ್ಲ ನೋಡಿ ಆಮೇಲೆ ಅವ್ರ ಮನೆ ಕಟ್ಟೋದಂತೆ ನೋಡಿ. Built in 1781. It's a Okay. Ganesha temple. Okay. One of the oldest temples there. Okay. Chetty also, it is. Chetty Malacca. Okay. They all 1781. One of the oldest temples here. Okay. ನೀವು ನೋಡ್ಬೋದು ಇದು ಗಣೇಶನ್ ಟೆಂಪಲ್ ನ. ಪೊಯ್ಯಾತ ವಿನಾಯಕನ್ ಅಂದ್ರೆ ಪೊಯ್ಯದಿಂದ ಸುಳ್ಳು ಹೇಳಿದ್ರೆ ವಿನಾಯಕನ
ನೋಡ್ಬೋದು ಇದು 1781 ಅಲ್ಲಿ ಈ ಒಂದು ಗಣೇಶನ್ ದೇವಸ್ಥಾನ ಕಟ್ಟಿದ್ದಾರೆ. ಬಟ್ ಅವ್ರದ್ದು ಮೂರ್ತಿ ಅಥವಾ ಅವ್ರದ್ದು ಮುಖ ಎಲ್ಲ ನೋಡಿ ತುಂಬಾನೇ ಡಿಫ್ರೆಂಟ್ ಆಗಿ ಅನ್ಸುತ್ತೆ ನಮ್ ಕಂಪೇರ್ ಮಾಡಿದ್ರೆ. ಸೊ ಹಂಗೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮಾಸ್ಕ್ ಕೂಡ ಒಂದಿದೆ, ಇದು ಕೂಡ 17th ಸೆಂಚುರಿ ಇದೆ ಅಂತೆ. ಏನು ಚೈನೀಸ್ ಟೆಂಪಲ್ ಇದೆ, ಆಮೇಲೆ ಏನು ಗಣೇಶನ್ ಟೆಂಪಲ್ ಇದೆ, ಇಲ್ಲಿ ಮಾಸ್ಕ್ ಕೂಡ ಇದೆ. ಸೊ ನೈಸ್, ಆಲ್ ದ ಕಲ್ಚರ್ಸ್ ಆರ್ ಮಿಕ್ಸಿಂಗ್ ಹಿಯರ್. ಸೊ ನೀವಿಲ್ಲಿ ನೋಡ್ಬೋದು ಇದು ರಿಯಲ್ ಚೈನೀಸ್ ಫಾರ್ಮಸಿ ಅಂತೆ. ನೀವಿಲ್ಲಿ ನೋಡ್ಬೋದು ಫಾರ್ಮಸಿ ಹೇಗಿರುತ್ತೆ ಅಂತ. ಇಲ್ಲಿ ಮೋಸ್ಟ್ಲಿ ಎಲ್ಲದು ರೂಟ್ಸ್ ಆ ಥರ ಇರುತ್ತಂತೆ. ನೀವು ನೋಡ್ಬೋದು ಅಲ್ಲೆಲ್ಲ ಕಾಣಿಸ್ತಾ ಇದೆ ರೂಟ್ಸ್ ಥರದ್ದು. ಆ್ಯಂಡ್ ಈ ಥರ ಇದೆ ನೋಡಿ. ಸೊ ನೀವು ಇದು ನೋಡ್ಬೋದು, ಇದು ಚೈನೀಸ್ ಟೆಂಪಲ್ ಅಂತೆ. ಏನು ಹುಣ್ಣಿಮೆ ಇದ್ದಾಗ ಅವರು ಇಲ್ಲಿ ಪ್ರೇಯರ್ ಮಾಡ್ತಾರಂತೆ. ಈ ಕಡೆ ಸೈಡು ಏನೋ ಡ್ರಾಮಾ ಥರ ಮಾಡ್ತಾರಂತೆ. ಸೊ ಒಳಗಡೆ ಹೋಗೋಣ, ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲೂ ಗಂಧ ಕಡ್ಡಿ ಎಲ್ಲ ಹಚ್ಚಿದ್ದಾರೆ. ಓಕೆ ಓಕೆ. ಸೊ ನೀವು ನೋಡ್ಬೋದು ಚೈನೀಸ್ ಅವರು ಅವ್ರ ಚೈನೀಸ್ ಗಾಡ್ನು ಪ್ರೇ ಮಾಡ್ತಾರಂತೆ, ಜೊತೆಗೆ ಬುದ್ಧನು ಪ್ರೇ ಮಾಡ್ತಾರಂತೆ. ನೀವು ನೋಡ್ಬೋದು. ಸೊ ಇಲ್ಲಿ ಬುದ್ಧನ ಪ್ರೇ ಮಾಡ್ತಾರೆ, ಹಾಗೆ ಚೈನೀಸ್ ಗಾಡ್ನು ಪ್ರೇ ಮಾಡ್ತಾರಂತೆ. ಅದ್ರ ಹೆಸರು ನನಗೆ ಗೊತ್ತಿಲ್ಲ ಸರಿಯಾಗಿ. ನೋಡ್ಬೋದು ಇದು ಲೈಕ್ ಪ್ಯೂರ್ ಚೈನೀಸ್ ಗಾಡ್ ಅಂತೆ ನೋಡಿ. ಸೊ ನೋಡ್ಬೋದು ಇದು ಒಂದು ಗಾಡ್ ಅಂತೆ. ಏನಂದರೆ ಬೇಬೀಸ್ಗಳಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಲ್ಲಿ ನೋಡ್ಬೋದು ಅದು ಗಾಡ್. ಇಲ್ಲಿ ಕೆಳಗಡೆ ಟೈಗರ್ ಬೇಬೀಸ್ ಇದೆಯಲ್ಲ, ಸೊ ಏನಾದರೂ ಮಕ್ಳಿಗೆ ಪ್ರಾಬ್ಲಮ್ ಇದ್ದರೆ ಟೈಗರ್ ಬೇಬೀಸ್ ವಿಲ್ ಚೇಸ್ ಆಫ್ ಆಲ್ ದ ಆಡ್ ಥಿಂಗ್ಸ್ ಅಂತೆ. ಸೊ ಇವಾಗ ನಾವು ಬುದ್ಧಿಸ್ಟ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಆವಾಗಲೇ ಹೋಗಿ ಬಂದಿದ್ದು ಚೈನೀಸ್ ಟೆಂಪಲ್. ಸೊ ಇದು ಪ್ಯೂರ್ ಬುದ್ಧಿಸ್ಟ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದೊಂದು ಹಾರ್ಮೋನಿ ಸ್ಟ್ರೀಟ್ ಅಂದರೆ ಎಲ್ಲ ಗಾಡ್ಗಳನ್ನೂ ಇಲ್ಲಿ ಪ್ರೇ ಮಾಡ್ತಾರೆ. ಅಂದರೆ ಎಲ್ಲ ಗಾಡ್ಗಳದ್ದು ದೇವಸ್ಥಾನಗಳು ಇಲ್ಲಿದ್ದಾವೆ ನೋಡಿ. ಈ ದೇವಸ್ಥಾನ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬುದ್ಧನ ಮಾತ್ರ ಪ್ರೇ ಮಾಡ್ತಾರೆ. ಈ ಹಾರ್ಮೋನಿ ಸ್ಟ್ರೀಟ್ ಅನ್ನೋದು ನೀವು ನೋಡ್ದಂಗೆ ಎಲ್ಲ ಥರ ದೇವ್ರಗಳ್ದು ಟೆಂಪಲ್ಸ್ ಇಲ್ಲಿದೆ. ಒಂಥರ ಯುನೀಕ್ ಆಗಿ ಅನ್ಸುತ್ತೆ. ಎಲ್ಲ ದೇವ್ರಗಳನ್ನು ಒಂದೇ ಕಡೆ ಎಲ್ಲರೂ ವರ್ಷಿಪ್ ಮಾಡ್ತಾರೆ, ಯಾವುದೇ ಭೇದ ಭಾವ ಇಲ್ಲದೆ ಅನ್ನೋದು ಒಂಥರ ಚೆನ್ನಾಗಿ ಅನ್ಸುತ್ತೆ. ಅಂದರೆ ಎಲ್ಲರೂ ಎಲ್ಲ ದೇವ್ರನ್ನೂ ವರ್ಷಿಪ್ ಮಾಡ್ತಾರೆ ಅಂತಲ್ಲ, ಅಟ್ಲೀಸ್ಟ್ ಎಲ್ಲ ದೇವ್ರಗಳು ಟೆಂಪಲ್ ಪಕ್ಕ ಪಕ್ಕ ಇದ್ದು ಜನಗಳು ನೆಮ್ಮದಿಯಿಂದ ಇದ್ದಾರಲ್ಲ, ಅದೊಂಥರ ನೋಡೋದಕ್ಕೆ ಖುಷಿ ಅನ್ಸುತ್ತೆ. ಚೆನ್ನಾಗಿತ್ತು ಇದು ಒಂಥರ. ಸೊ ನೀವು ಇದು ನೋಡ್ಬೋದು, ಇದನ್ನ ಜಾಂಕರ್ ಸ್ಟ್ರೀಟ್ ಅಂತ ಕರೀತಾರಂತೆ. ಇಟ್ಸ್ ಲೈಕ್ ಅ ಶಾಪಿಂಗ್ ಸ್ಟ್ರೀಟ್ ಆಯ್ತಾ. ನೀವು ನೋಡ್ಬೋದು ಸೇಮ್ ಎಷ್ಟು ಕೆಫೇಸು, ರೆಸ್ಟೋರೆಂಟ್ಸ್. ಚಿಕನ್ ರೈಸ್. ಓಕೆ ಓಕೆ. ನೀವು ನೋಡ್ಬೋದು ಈ ಥರ ಫುಲ್ ಕಂಪ್ಲೀಟಾಗಿ ಎಷ್ಟೊಂದು ಪ್ಲೇಸಸ್ ಇದ್ದಾವೆ, ಅಂದರೆ ಎಷ್ಟು ಬ್ಯೂಟಿಫುಲ್ ಆಗಿರೋ ಬಿಲ್ಡಿಂಗ್ಸ್ ಇದ್ದಾವೆ. ಆ್ಯಂಡ್ ಶಾಪಿಂಗ್ ಸ್ಟ್ರೀಟ್ ಅಂತ ಇದು ಫುಲ್ಲು. ಏನೋ ಮಂಡೇ ಟ್ಯೂಸ್ಡೇ ಥರ್ಸ್ಡೇ ಏನೋ ಶಾಪ್ಸ್ ಓಪನ್ ಇರುತ್ತಂತೆ. ಅದರ್ವೈಸ್ ಸೆಂಟ್ರಲ್ಲಿ ಎಲ್ಲ ಏನೋ ಸ್ಟೋರ್ಗಳನ್ನ ಹಾಕೊಂಡಿರ್ತಾರಂತೆ. ಸೊ ಇಲ್ಲಿ ನೋಡ್ಬೋದು ಇದು ಚಟ್ಟಿ ಶಾಪ್ಸ್ ಅಂತ. ಇಲ್ಲೆಲ್ಲದೂ ನೋಡಿ ಲಕ್ಷ್ಮಿ ಗಣೇಶನ್ ಫೋಟೋ ಎಲ್ಲ ಹಾಕ್ಬಿಟ್ಟವ್ರೆ ಫುಲ್ಲು. ಇವೆಲ್ಲ ಅವರ ಶಾಪ್ಸ್ಗಳಂತೆ ನೋಡಿ, ಲಕ್ಷ್ಮಿ ಫೋಟೋ ಬರೀ. ಸೊ ನಾವಿವಾಗ ನೋಡ್ಕೊ ಬಂದಿದ್ದು ಜಾಂಕರ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು. ಇಲ್ಲಿ ಮೇನ್ಲಿ ಎಲ್ಲಾ ತರ ಶಾಪಿಂಗ್ ಐಟಮ್ಸ್ ಎಲ್ಲ ಸಿಗುತ್ತೆ. ಕಲರ್ ಕಲರ್ ಬಿಲ್ಡಿಂಗ್ಸ್ ಇದಾವೆ. ಇದೆಲ್ಲ ಫುಲ್ ಅದೇ ತರನೇ. ಆ ಹಾರ್ಮೋನಿ ಸ್ಟ್ರೀಟ್, ಈ ಜಾಂಕರ್ ಸ್ಟ್ರೀಟ್ ಎಲ್ಲ ಒಂಥರ ಕಲರ್ ಕಲರ್ ಬಿಲ್ಡಿಂಗ್ಸ್, ಓಲ್ಡ್ ಬಿಲ್ಡಿಂಗ್ಸ್. ಸೊ ಇಲ್ಲೆಲ್ಲ ಎಲ್ಲಾ ತರ ಸುವಿನೀರ್ಸ್ ಇರ್ಬೋದು, ಎಲ್ಲಾ ತರ ಶಾಪ್ಸ್ ಸಿಗುತ್ತೆ. ಏನೇನು ಐಟಮ್ಸ್ ಇದಾವೋ, ಏನೇನು ಶಾಪಿಂಗ್ ಮಾಡ್ಬೇಕಂದ್ರೆ ಎಲ್ಲದು ಸಿಗುತ್ತೆ ಇಲ್ಲಿ. ಒಂಥರ ಚೆನ್ನಾಗಿ ಅನ್ನಿಸ್ತು. ಏನ್ ಗೊತ್ತಾ, ನಾನು ಇನ್ನೊಂದು ರೆಕಮೆಂಡ್ ಮಾಡೋದೇನು ಗೊತ್ತಾ, ಇಲ್ಲಿ ಮಲಾಕಾಗೆ ಬರಬೇಕಾದ್ರೆ ಒಂದು 2 days 3 days ನಿಮಗೆ ಟೈಮ್ ಇದ್ರೆ ಆ ಥರ ಬನ್ನಿ. ಡೆಫಿನೆಟ್ಲಿ ನಮಗಂತೂ ಟೈಮ್ ಇರಲ್ಲ, ನನ್ನ ಹಸ್ಬೆಂಡಿಗೆ ಯಾರು ರಜೆ ಕೊಡಲ್ಲ. ನಾವು ಇದ್ದಿದ್ದ ಟೈಮಲ್ಲೇ ಸ್ವಲ್ಪ ನೋಡ್ಕೊಂಡು ಹೋಗ್ಬೋದಷ್ಟೇ. ನಿಮ್ಗೆ ಏನಾದರೂ ಟೈಮ್ ಇದ್ರೆ ಡೆಫಿನೆಟ್ ಆಗಿ ಮಲಾಕಾ ಸಿಟಿಗೆ ಏನು 2 days 3 days ಟೈಮ್ ತಗೊಂಡು ಇಲ್ಲಿ ಬಂದು ಇದ್ದು ಒಂದು ಸ್ವಲ್ಪ ದಿನ ಈ ಮಲಾಕಾದಲ್ಲಿ ಇದ್ದು ನೋಡ್ಕೊಂಡು ಹೋಗಿ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ಗನ್ಸುತ್ತೆ. ಇವಾಗ ಇದೊಂದು ಹೋಟೆಲ್ಗೆ ಹೋಗ್ತಾ ಇದ್ದೀವಿ.
ನೋಡೋಣ ಹೇಗಿರುತ್ತೆ ಅಂತ ಫುಡ್. ಸೊ ನೋಡ್ಬೋದು ಹೋಟೆಲ್ ಹೆಂಗಿದೆ ಅಂತ. ಸೊ ನೀವು ನೋಡ್ಬೋದು ಇಲ್ಲಿ ನಾವು ಬನಾನಾ ಮೀಲ್ಸ್ ತೊಗೊಂಡಿದ್ದೀವಿ, ಸ್ವಲ್ಪ ಚಿಕನ್ ಕರಿ, ಚಿಕನ್ ವರುವಲ್ ಈ ಥರ ತೊಗೊಂಡಿದ್ದೀವಿ. ಸೊ ಇವಾಗ ನಾವು ಆಲ್ಮೋಸ್ಟ್ ನೋಡಿದ್ದೆಲ್ಲ ಮುಗೀತು ಆಯ್ತಾ. ಇವಾಗ ಕುಲಾಲಂಪುರ್ ಕಡೆ ಓಡ್ತಾ ಇರೋದು. ಸೊ ಏನಪ್ಪಾ ಅಂತ ಹೇಳಿದ್ರೆ ಕುಲಾಲಂಪುರಿಂದ ಮಲಾಕಾಗೆ ಅರೌಂಡ್ 1.5 hour ಆಗುತ್ತೆ ಅನ್ಕೊಳ್ಳಿ. 150 ಕಿಲೋಮೀಟರ್ ಇದೆ. ಬಟ್ 1.5 hours ಅಲ್ಲೆಲ್ಲ ಬಂದ್ಬಿಡ್ಬೋದು. ನಮ್ಮ ಥರ ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಇದು ಆರಾಮಾಗಿ ಬೇಗನೆ ಬಂದ್ಬಿಡ್ಬೋದು. ಹೋಗೋಕ್ಕೆ ಬರೋಕ್ಕೆ 1.5 hours ಆಗುತ್ತೆ. ಆ್ಯಂಡ್ ಮಧ್ಯದಲ್ಲಿ ಸ್ವಲ್ಪ ಸಿಟಿ ಎಲ್ಲ ನೋಡಿಕೊಂಡು ಊಟ ಮಾಡ್ಕೊಂಡೆಲ್ಲ ಹೋಗ್ಬೋದು. ನಾನು ಮಧ್ಯಾಹ್ನ 1:30ಗೆ ಬುಕ್ ಮಾಡಿದ್ದೆ ಇದೊಂದು ಟೂರ್ನ. ನೈಟ್ ಟೈಮ್ ಇದನ್ನ ನೋಡೋಕೆ ಚೆನ್ನಾಗಿರುತ್ತಂತೆ ಸಿಟಿ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಅವಿನಾಶ್ಗೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಬೇಗ ಬಂದ್ಬಿಟ್ಟು ಮುಗಿಸ್ಕೊಂಡು ಹೋಗ್ಬಿಟ್ಟು ಅವ್ರು ಸ್ವಲ್ಪ ರೆಸ್ಟ್ ಮಾಡ್ಬಿಡ್ಲಿ ಅಂತೇಳಿ ನಾವು ಈ ಟೈಮಿಂಗ್ಸ್ನ ಅವ್ರನ್ನ ಮುಂಚೆನೆ ಹಾಕಿಸ್ಕೊಂಡ್ವಿ. ಅವ್ರನ್ನ ಕೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ದೆ ಹೋಗೋದು ಬೇಡ, ಕ್ಯಾನ್ಸಲ್ ಮಾಡೋಣ, ಅಥವಾ ನೀನೇ ಮನೇಲಿ ನಾನು ಹೋಗಿ ಬರ್ತೀನಿ, ಅಥವಾ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಇಲ್ಲ ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಈ ತರ ಪ್ಲಾನ್ ಮಾಡ್ಕೊಂಡೆ. ನೀವು ನೋಡ್ಕೊಂಡು ಪ್ಲಾನ್ ಮಾಡ್ಕೋಬಹುದು. ಇದೆಲ್ಲ ಬುಕ್ಕಿಂಗ್ಸ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಒಂದು ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಮಾಡಿದಾಗ ಕಂಪ್ಲೀಟ್ ಆಗಿ ಎಲ್ಲಾದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಡ್ತೀನಿ. ಸ್ಟೇ ಟ್ಯೂನ್ಡ್. ಸೊ ನೀವು ನೋಡ್ಬೋದು, ಇದು ಕಾಣಿಸ್ತಾ ಇರೋದು ಪೋರ್ಚುಗೀಸ್ ಬೋಟ್. ಇವಾಗ ಅದನ್ನ ಕನ್ವರ್ಟ್ ಮಾಡಿ ಮ್ಯೂಸಿಯಂ ಆಗಿ ಮಾಡಿದಾರಂತೆ. ನೀವು ನೋಡ್ಬೋದು ಇಲ್ಲಿ ಸ್ಕೂಲ್ಸ್ ಎಲ್ಲ 1826 ಸ್ಕೂಲ್ಸ್ ಈ ತರ ಇದೆ ನೋಡಿ. 1826 ಸ್ಕೂಲ್ಸ್. ಇದು ಯಾವುದೋ ಒಂದು ಪಿಟ್ ಸ್ಟಾಪ್ ತರ ನಿಲ್ಸಿದ್ವಿ. ನೋಡ್ಬೋದು ಇಲ್ಲಿ ಫುಡ್ ಕೋರ್ಟ್ ತರ ಇದೆ. ಇದು ಫ್ರೋಸನ್ ಯೋಗರ್ಟ್ ಐಸ್ ಕ್ರೀಮ್ ಅಂತ. ನಾರ್ಮಲ್ ಐಸ್ ಕ್ರೀಮ್ ಇದ್ದಂಗೆ ಐತೆ. ಸೊ ವಿ ರೀಚ್ಡ್ ಅವರ್ ಹೋಟೆಲ್ ಆಯ್ತಾ. ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಇಟ್ಟೋಗಿದ್ದಾರೆ. ಆ್ಯಕ್ಚುಲಿ ವಿ ಡಿಡ್ಂಟ್ ಆಸ್ಕ್ ಫಾರ್ ಇಟ್. ನೋಡಿ ನಮ್ಮ ರೂಮಿಂದ ವ್ಯೂ ಎಷ್ಟು ಚೆನ್ನಾಗಿದೆ. ಇವಾಗ ನಾವು ಸಂಜೆ ರೂಮಿಗೆ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಪೂಲಲ್ಲೆಲ್ಲ ಸ್ವಲ್ಪ ಆಟ ಆಡ್ಕೊಂಡು ಯೂಸ್ ಮಾಡಿಕೊಂಡು ಇವಾಗ ಫ್ರೆಶ್ ಅಪ್ ಆಗಿ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇವಾಗ ಬುಕಿತ್ ಬಿಂತಾಂಗ್ಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ. ಹಾಗೆ ಸ್ವಲ್ಪ ಟ್ವಿನ್ ಟವರ್ ಹತ್ರ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಬನ್ನಿ ಹೋಗೋಣ. ಸೊ ನಮ್ಮ ಹೋಟೆಲಲ್ಲಿ ಸ್ಕೈ ಡೆಕ್ ಅಂತ ಇದೆ ಆಯ್ತಾ. ಅಲ್ಲಿಂದ ವ್ಯೂ ಹೆಂಗ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಇನ್ಫಿನಿಟಿ ಪೂಲ್ ಇದೆ ಅಂಡ್ ಆ ಕಡೆ ಸೈಡ್ ಕಾಣಿಸ್ತಾ ಇರೋದು ಅದು KLCC ಟವರ್. ಹಿಂಗ್ ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇರೋದು ಪೆಟ್ರೋನಸ್ ಟ್ವಿನ್ ಟವರ್. ನೋಡಿ ಹೆಂಗಿದೆ ಅಂತ. ಸೊ ಇವಾಗ ನೋಡ್ಬೋದು ಇದು ಸ್ಕೈ ಡೆಕ್ ಅಂತ ಹೇಳ್ಬಿಟ್ಟು ನಮ್ಮ ಹೋಟೆಲಲ್ಲಿ ಇರೋದು. ಹೇಗಿದೆ ಅಂತ ತೋರಿಸ್ತೀನಿ. ಇದು ಫುಲ್ಲು ಗ್ಲಾಸ್. ಇಲ್ಲಿ ನೋಡಿ ಹೆಂಗಿದೆ ವ್ಯೂ ಅಂತ ಹೇಳ್ಬಿಟ್ಟು. ಬೆಳಿಗ್ಗೆ ಬಂದ್ರೆ ಇನ್ನ ಫುಲ್ ಭಯ ಆಗತ್ತೆ ಅನ್ಸುತ್ತೆ. ಓ ಮೈ ಗಾಡ್, ಇಲ್ಲಿ ನೋಡಿ ಹೆಂಗಿದೆ ಅಂತ. ನಾವೇನಾದ್ರು ಬಿದ್ದೋದ್ರೆ ಕಿಟ್ಟು ಬಿದ್ದೋದ್ರೆ ಭಯ ಆಗ್ತಾ ಇಲ್ವಾ ನಿನಗೆ? ಭಯ ಆಗ್ತಿಲ್ವಾ? ನಾನು ಬರ್ತೀನಿ ಇರೋ ಒಂದು ನಿಮಿಷ. ಆ್ಯಕ್ಚುಲಿ ಅವಿನಾಶ್ ಆಲ್ರೆಡಿ ಹೋದ್ರು. ಬಟ್ ನನಗೆ ಭಯ ಆಗ್ತಾ ಇದೆ ಅಂತ ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ. ನೋಡ್ಬೋದು. ಅಪ್ವಿ ನಿನಗೆ ಭಯ ಆಗ್ತಾ ಇಲ್ವಾ? ನನಗೆ ನಿಜ ಭಯ ಆಗ್ತಾ ಇದೆ. ನನಗೆ ಹೋಗೋಕ್ಕೆ ಆಗ್ತಾ ಇಲ್ಲ. ಬಿದ್ದೋಗ್ಬಿಟ್ರೆ ನೋಡಿ ಎಷ್ಟು ಸಖತ್ತಾಗಿದೆ ಈ ವ್ಯೂ ಅಂತ ಹೇಳ್ಬಿಟ್ಟು. ನಾವು ಭೂಮಿಯಿಂದ 54 ಫ್ಲೋರ್ ಮೇಲ್ಗಡೆ ಇದ್ದೀವಿ. ಸೊ ಮಲೇಷಿಯಾ ಟ್ವಿನ್ ಟವರ್ ಆಪೋಸಿಟ್ ಕೂಡ ಇದೀವಿ ನಾವು ಇವತ್ತು. ನೀವು ನೋಡ್ಬೋದು. ಎಕ್ಸಾಕ್ಟ್ಲಿ ನಾವು ಎಲ್ಲಿದ್ದೀವಿ ಅಂತ ತೋರಿಸ್ಬೇಕು ಅಂದ್ರೆ ಇದು ನೀವು ಕಾಣ್ತಾ ಇರೋದು ಟ್ವಿನ್ ಟವರು. ಸೊ ಅದು ನಮಗೆ ತುಂಬಾ ಹೈಟ್ ಅಲ್ಲಿ ಇದೆ. ಸೊ ಲೆಫ್ಟ್ ತಿರ್ಕೊಂಡ್ರೆ ಕುಸುಮ ಕಾಣ್ತಾ ಇದಾರೆ. ಸೊ ಅವ್ರು ಇಲ್ಲಿ ಬರಕ್ಕೂ ಸ್ಕೇರ್ ಆಗ್ತಾ ಇದಾರೆ. ಯಾಕೆ ಇದು ಭಯ ಪಡ್ತಿದ್ದಾರೆ ಅಂದ್ರೆ ಕೆಳಗಡೆ ನೋಡಿದ್ರೆ ಗ್ಲಾಸ್, ಫುಲ್ ಗ್ಲಾಸ್. ನಮ್ ಕೆಳಗಡೆ ಪೂರ್ತಿ ಗ್ಲಾಸ್ ಇದೆ.
54 ಫ್ಲೋರ್ಗಡೆ ಮೇಲ್ಗಡೆ ಇದೀವಿ ನಾವು. ನನಗೆ ಒಂದು ಸ್ವಲ್ಪ ಭಯ ಆಯ್ತು ಇನಿಷಿಯಲಿ ಬರ್ಬೇಕಂದ್ರೆ. ಹಾಯ್ ಸುಮಾ, ನಿಮ್ಗೆ ಹೆಂಗಿದೆ ಫೀಲಿಂಗ್? ಹೆಂಗ್ ಅನಿಸ್ತಾ ಇದೆ ನಿಮ್ಗೆ? ಫುಲ್ ಭಯ ಆಗ್ತಾ ಇದೆ. ಬಟ್ ಇಲ್ಲಿ ಬಂದು ನೋಡ್ಬೇಕು ಅಂತ, ಆಮೇಲೆ ಫೋಟೋ ತಕ್ಕೋಬೇಕು ಅಂತ ಆ ಆಸೆಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀನಿ. ಜೀವ ಕೈಯಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಒಂಥರ ಭಯ ಅನ್ಸುತ್ತೆ. ಫುಲ್ ಗ್ಲಾಸ್ ಮೇಲ್ಗಡೆ, ಕೆಳಗಡೆ ಫುಲ್ ಓಪನ್ ಇದೆ ಆಯ್ತಾ. ಕೆಳಗಡೆ ರೋಡೇ ಕಾಣಿಸೋದು. ಈ ಗ್ಲಾಸ್ ಬಿಟ್ರೆ ಕೆಳಗಡೆ ರೋಡ್ ಕಾಣಿಸುತ್ತೆ 54th ಫ್ಲೋರ್ ಇಂದ. ಫುಲ್ ಭಯ ಅನ್ಸುತ್ತೆ ಇದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ ನಾನು. ನೋಡಿ, ನಾನು ಅವಾಗ್ಲೇ ಭಯ ಪಡ್ತಾ ಇದ್ನಲ್ಲ ಇದೇ ಗ್ಲಾಸ್ ಮೇಲೆ ಬರೋದಕ್ಕೆ. ಇಲ್ಲಿ ಫುಲ್ ಗ್ಲಾಸ್ ಆಯ್ತಾ. ಗ್ಲಾಸ್ ಬಿಟ್ರೆ ನೆಲನೇ. ಏನಾದ್ರು ಅಪ್ಪಿತಪ್ಪಿ ಜಾರಿದ್ರೆ ನೆಲನೇ, ಅಂದ್ರೆ ಒಂದ್ ಮೂಳೆ ಚೂರು ಸಿಗಲ್ಲ ಅನ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಈ ತರ ಇದೆ ವ್ಯೂ. ಈ ರೂಮ್ ಪೂರ್ತಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡ್ಬೋದು. ಇಲ್ಲೂ ಸಮೇತ ಏನೋ ಒಂಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅದೆಲ್ಲದ್ರದ್ದು ಈ ಥರ ಲೈಟಿಂಗ್ ಬರ್ತಾ ಇದೆ ಮೇಲ್ಗಡೆ. ದಿಸ್ ರೂಮ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಇವಾಗ ನಾವು ಸ್ಕೈ ಡೆಕ್ಕಿಗೆ ಹೋಗಿದ್ವಿ ಆಯ್ತಾ. ನಮ್ಮ ಹೋಟೆಲಲ್ಲಿರುವಂಥ ಸ್ಕೈ ಡೆಕ್ ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ನಾವು KLCC ನಲ್ಲಿ ಸ್ಕೈ ಡೆಕ್ ಹೋಗಿಲ್ಲ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಇಲ್ಲಿ ಸ್ಕೈ ಡೆಕ್ ನಿಜವಾಗ್ಲೂ ಚೆನ್ನಾಗಿದೆ. ತುಂಬಾನೇ ಅಮೇಝಿಂಗ್ ಅನಿಸ್ತು. ನನಗೆ ತುಂಬಾ ಇಷ್ಟ ಆಯ್ತು. ನಿನಗೆ ಇಷ್ಟ ಆಗಿಲ್ವಾ ಅಮ್ಮ? ಚೆನ್ನಾಗಿತ್ತಾ? ಓಕೆ. ಸೊ ಇವಾಗ ನಾವು ಬುಕಿತ್ ಬಿಂತಾಂಗ್ ಹತ್ರ ಹೋಗ್ತಾ ಇದೀವಿ. ಆಲ್ರೆಡಿ ಗ್ರಾಬ್ ನ ಬುಕ್ ಮಾಡ್ಕೊಂಡಿದೀವಿ. ಸೊ ನಿಮಗೆ ಇಲ್ಲಿ ಗೊತ್ತಿಲ್ಲ ಅಂದ್ರೆ ಗ್ರಾಬ್ ಅಂತ ಒಂದು ಆಪ್ ಬರುತ್ತೆ ಆಯ್ತಾ. ಮೋಸ್ಟ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಈ ಗ್ರಾಬ್ ಅನ್ನೋ ಆಪ್ ಫುಡ್ ಮತ್ತೆ ಏನು ಕ್ಯಾಬ್ ನ ಬುಕ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಹುದು. ಇವಾಗ ಕ್ಯಾಬ್ ನ ಬುಕ್ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ. ಅಲ್ಲಿ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ, ನಾವಿವಾಗ ಇಲ್ಲಿ ಬುಕಿತ್ ಬಿಂತಾಂಗ್ ಹತ್ರ ಫುಡ್ ಸ್ಟ್ರೀಟ್ ಅಲ್ಲಿ ಇದ್ದೀವಿ. ನೋಡಿ ಹೆಂಗಿರುತ್ತೆ. ಇದನ್ನೆಲ್ಲ ಬಾರ್ಬೆಕ್ಯೂ ಮಾಡ್ಕೊಡ್ತಾರೆ. ಇಲ್ಲಿ ನೋಡ್ಬೋದು, ಇದನ್ನ ಡೂರಿಯನ್ ಫ್ರೂಟ್ ಅಂತ ಕರೀತಾರೆ. ಇಲ್ಲಿ ಇದು ಸೀಸನ್ ಅಂತ ಇವಾಗ. ಬರೀ ಎಲ್ಲಾ ಕಡೆನೂ ಇದೇ ಫ್ರೂಟ್ ಅಂಡ್ ಸಖತ್ ಸ್ಮೆಲ್ ಇರುತ್ತೆ. ಗಬ್ಬು ವಾಸನೆ, ಹಳಸಿನ ತರ ಕಾಣಿಸ್ತಾ ಇದೆ. ಬಟ್ ಒಂಥರ ಸ್ಪಾಂಜಿ ತರ ಇರುತ್ತೆ. ಇದ್ರ ಫ್ಲೇವರ್ ನನ್ಗೆ ಇಷ್ಟ ಆಗ್ಲಿಲ್ಲ. ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ಸ್ಟ್ರೀಟ್ ಫುಲ್ಲು ಬ್ಯುಸಿ ಸ್ಟ್ರೀಟ್. ನಾವು ಚೈನಾ ಟೌನ್ಗೆ ಹೋಗಿದ್ವಲ್ಲ ಅದೇ ತರನೇ. ಬಟ್ ಇದೊಂದು ಸ್ವಲ್ಪ ಇನ್ನೂ ದೊಡ್ಡದಾಗಿದೆ ಹೇಳ್ಬೇಕಂದ್ರೆ. ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಎಲ್ಲಾ ಕಡೆನೂ ಫುಡ್. ನಾವು ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಈ ಸ್ಟ್ರೀಟ್ ಫುಲ್ಲು ಇದೇ ತರ ಇದೆ. ನೀವು ನೋಡ್ಬೋದು. ಸ್ವೀಟ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಈ ತರ ಬೇಯಿಸ್ಬಿಟ್ಟು ಕೊಡ್ತಾರೆ. ನೋಡಿ ಈ ರೋಡ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫುಲ್ ಬ್ಯುಸಿ ರೋಡು. ಆ ಕಡೆ ಸೈಡ್ ನೋಡ್ಬೋದು, ಅಲ್ಲಿ ಯಾವ್ದೋ ಒಂದು ಬ್ಯಾಂಡ್ ಇದೆ ಕಾಣಿಸ್ತಾ ಇರ್ಬೋದು. ಅದೊಂದು ಬ್ಯಾಂಡ್ ಕಾಣಿಸ್ತಾ ಇದೆ. ಒಂದಷ್ಟು ಜನ ತುಂಬಿಕೊಂಡಿದ್ದಾರೆ. ಈ ಕಡೆ ಎಲ್ಲ ಫುಲ್ಲು ಬ್ಯುಸಿ. ಎಲ್ಲ ಫುಲ್ ಏನೇನೋ ರೆಸ್ಟೋರೆಂಟ್ಸ್ ಇದಾವೆ. ಅಲ್ಲ, ನಾವು ಅವಾಗಿಂದ ಬರೋಷ್ಟಲ್ಲಿ 4 ಬ್ಯಾಂಡ್ ನ ಕ್ರಾಸ್ ಮಾಡಿದ್ವಿ ನೋಡಿ. ಸೊ ನಾವು ಇವಾಗ ಹೋಗಿ ಬಂದಿದ್ದ ರೆಸ್ಟೋರೆಂಟ್ ಹೆಸರು ಇಂಡಿಯನ್ ಎಂಪೈರ್ ಅಂತ ಹೇಳ್ಬಿಟ್ಟು. ಯು ಬಿಲೀವ್ ಇಟ್ ಆರ್ ನಾಟ್, ಫುಡ್ ಮಾತ್ರ ಸಖತ್ತಾಗಿತ್ತು. ಇವಾಗ ಊಟ ಮಾಡಿದ್ ನಾವು ನಾರ್ತ್ ಇಂಡಿಯನ್. ಮೋಸ್ಟ್ಲಿ ಸೌತ್ ಇಂಡಿಯನ್ ತಿಂತಾ ಇದ್ವಿ. ನಾರ್ತ್ ಇಂಡಿಯನ್ ಟ್ರೈ ಮಾಡಿದ್ವಿ ಆಯ್ತಾ. ಕ್ರೇಜಿ ಆಗಿತ್ತು, ಸಕ್ಕತ್ತಾಗಿತ್ತು ಊಟ ಮಾತ್ರ. ಡೆಫಿನೆಟ್ಲಿ ಬುಕಿತ್ ಬಿಂತಾಂಗಿಗೆ ಬಂದ್ರೆ ಇಂಡಿಯನ್ ಎಂಪೈರ್ ಅಂತ ಇದೆ ಹೋಟೆಲ್, ಅಲ್ಲಿ ಟ್ರೈ ಮಾಡಿ. ನಾವಂತೂ ಬಿರಿಯಾನಿನ ಮತ್ತೊಂದ್ಸರಿ ಆರ್ಡರ್ ಮಾಡ್ಕೊಂಡ್ವಿ. ನಾವು ತಿಂದಿದ್ದಲ್ದಲ್ಲೇ ಅಷ್ಟು ಚೆನ್ನಾಗಿತ್ತು. ಇಟ್ಸ್ ಲೈಕ್ ವೆರಿ ಗುಡ್ ಕ್ವಾಲಿಟಿ ಅಂಡ್ ಏನೋ ಗುಡ್ ಫುಡ್ ಅಂತ ಹೇಳ್ಬೋದು. ನಾವು ಅಲ್ಲೆಲ್ಲ ಹುಡ್ಕಾಡ್ತಾ ಇದ್ವಿ ಹೋಟೆಲ್ಸ್ ಆಯ್ತಾ. ಎಷ್ಟೊಂದು ಹೋಟೆಲ್ಸ್ ಲೈಕ್ ತುಂಬಾ ಹೋಟೆಲ್ಸ್ ಗಳಲ್ಲಿ ಜಾಸ್ತಿ
ಬೀಫ್ ಎಲ್ಲ ಮಾಡಿರ್ತಾರೆ ಆಯ್ತಾ. ಐ ವಾಸ್ ಫೀಲಿಂಗ್ ನಾಟ್ ಕಂಫರ್ಟಬಲ್. ನನಗೆ ಬೀಫ್ ಎಲ್ಲ ಮಾಡಿದ್ದು ಅದು ನೋಡಿ ನಂಗೆ ಒಂಥರ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ. ಅದಕ್ಕೋಸ್ಕರ ಎಷ್ಟೊಂದು ಹೋಟೆಲ್ಗಳನ್ನ ಸರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಇಂಡಿಯನ್ ಎಂಪೈರ್ ಅಂತ ಸಿಕ್ತು. ಇದೊಂಥರ ಕ್ಲೀನ್ ಹೋಟೆಲ್ ಆಯ್ತಾ. ಚಿಕನ್ ಮಟನ್ ಸಿಗುತ್ತೆ. ನಾನು ಎಲ್ಲೂ ಮೆನುನಲ್ಲಿ ಬೀಫ್ ಎಲ್ಲ ನೋಡ್ಲಿಲ್ಲ. ಇದು ಡೈನಿಂಗ್. ಸೊ ಹಂಗಾಗಿ ಒಂಥರ ಡೈನಿಂಗ್ ಹೋಟೆಲ್ ಕ್ಲೀನ್ ಅನ್ನಿಸ್ತು ನನಗೆ. ಚೆನ್ನಾಗಿತ್ತು ಫುಡ್, ತುಂಬಾನೇ ಚೆನ್ನಾಗಿತ್ತು. ಬರೀ ಚೆನ್ನಾಗಿತ್ತಲ್ಲ, ಡೆಫಿನೆಟ್ ಆಗಿ ಬುಕಿತ್ ಬಂದಂಗಿದ್ ಬಂದಾಗ ಈ ಹೋಟೆಲ್ನ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನಾವು ಹೋಗಿದ್ದ ಹೋಟೆಲ್ ಇದೆ ಇಂಡಿಯನ್ ಎಂಪೈರ್ ಅಂತ ಹೇಳ್ಬಿಟ್ಟು, ಬುಕಿತ್ ಬಿಂತಾಂಗ್ ಈ ಸ್ಟ್ರೀಟ್ ಅಲ್ಲಿ ಇರೋದು. Oh, Chinese also use ghee? Yes, of course. Here, I'm talking about here. Oh, here. Okay. In China. Yeah. China, I don't know, okay, but I know that here, Okay. my wife like to buy ghee. Okay. The one, the green color one. Yeah. Okay. Yeah. Somewhere around here, right? Yes. The hotel? Yes. Sorry, went down here. Find it. Here, pop. You can go inside. ಸೊ ನೋಡಿದ್ರಲ್ಲ ಇವತ್ತಿನ ದಿನ ಹೇಗಿತ್ತು ಅಂತ ಹೇಳ್ಬಿಟ್ಟು. ಇವತ್ತು ಮಲಾಕಾ ಸಿಟಿಗೆ ಹೋಗಿದ್ವಿ. ಅಲ್ಲಿಂದ ಬಂದು ಇಲ್ಲಿ ಬುಕಿತ್ ಬಿಂತಾಂಗ್ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟ್ರೀಟ್ ಅಲ್ಲಿ ಓಡಾಡ್ಕೊ ಬರೋಣ ಅಂತ ಹೋದ್ವಿ. ನಾವು ಸ್ಟ್ರೀಟ್ ಅಲ್ಲಿ ಜಾಸ್ತಿ ಫುಡ್ ಟ್ರೈ ಮಾಡಕ್ ಹೋಗಲ್ಲ. ಯಾಕೆ ಅಂದ್ರೆ ಅವಿನಾಶ್ಗೆ ಸೀ ಫುಡ್ ಅಲರ್ಜಿ ಆಯ್ತಾ. ಅಂಡ್ ನಂಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಅವರೆಲ್ಲ ಒಂದೇ ಹೆಂಚ್ ಮೇಲೆ ಬೇಯಿಸ್ತಾರಲ್ಲ, ಅದು ಮಿಕ್ಸ್ ಆಗ್ಬಿಟ್ರೆ ಅದು ಒಂಥರ ಅವ್ರಿಗೆ ಹಿಂಸೆ ಆಗುತ್ತೆ. ಮತ್ತೆ ಅವ್ರಿಗೆ ಸೀ ಫುಡ್ ಅಲರ್ಜಿ ಆಗಿರೋದ್ರಿಂದ ಚೆನ್ನಾಗ್ ಅನ್ಸಲ್ಲ. ಮತ್ತೆ ಬೇರೆ ದೇಶಕ್ಕೆ ಬಂದ್ಬಿಟ್ಟು ಪ್ರಾಬ್ಲಮ್ ಮಾಡ್ಕೊಳ್ಳೋದೆಲ್ಲ ನಂಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಏನು ಸ್ಟ್ರೀಟ್ ಅಲ್ಲಿ ಆತರ ಫುಡ್ ಎಲ್ಲ ಟ್ರೈ ಮಾಡಕ್ ಹೋಗಲ್ಲ. ಮೋಸ್ಟ್ಲಿ ನಾವು ಫ್ರೂಟ್ ಜ್ಯೂಸಸ್ ಇಂಥವೇ ಕುಡಿಯೋದು. ಏನು ಈ ತರ ಸ್ಟ್ರೀಟ್ಗಳಿಗೆ ಹೋದ್ರೆ ಸೇಫರ್ ಆಪ್ಷನ್ ಅಂತ ಹೇಳ್ಬಿಟ್ಟು. ಸೊ ಅಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಇನ್ ಕೇಸ್ ಅನ್ಕೊಳ್ತಾ ಇದ್ರೆ ಮಲೇಷ್ಯಾ ಹೋಗ್ಬಿಟ್ಟು ಈಗ ಬರೀ ಇಂಡಿಯನ್ ಫುಡ್ ತಿಂದಿದ್ದಾರೆ ಅಂದ್ರೆ, ನಾವು ಮಲೇಷಿಯನ್ ಫುಡ್ ಟ್ರೈ ಮಾಡಿದ್ವಿ ಆಯ್ತಾ. ಅಂಡ್ ಕೊರಿಯನ್ ಫುಡ್ ಎಲ್ಲ ತಿಂದ್ವಿ, ಮತ್ತೆ ಈ ತರ ಎಲ್ಲ ಫುಡ್ ತಿಂದ್ವಿ. ಬಟ್ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಮಲೇಷಿಯನ್ ಫುಡ್ ನ ಆಲ್ರೆಡಿ ಟ್ರೈ ಮಾಡಿರೋದ್ರಿಂದ ನಾವು ಚೈನೀಸ್ ತಿನ್ನಕ್ ಹೋದ್ರೆ ಅಲ್ಲಿ ಜಾಸ್ತಿ ಪೋರ್ಕ್ ಅದನ್ನೇ ಬೇಸ್ ಮಾಡಿಟ್ಟಿರ್ತಾರೆ. ಅಂದ್ರೆ ಹಂದಿದು ಇರುತ್ತೆ ಮೋಸ್ಟ್ಲಿ ಅವ್ರ ಕುಸಿನಲ್ಲಿ. ಜಾಸ್ತಿನೇ ಚಿಕನ್ ಯಾವ್ದು ಅಂತಾನೆ ಗೊತ್ತಾಗಲ್ಲ, ಅಷ್ಟು ಹಂದಿ ಇರುತ್ತೆ. ಅಂಡ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಮಲೈದು ನೋಡಕ್ ಹೋದ್ರೆ ಜಾಸ್ತಿ ಬೀಫ್ ಅಥವಾ ದನ ಮಾಂಸನೇ ಜಾಸ್ತಿ ಹಾಕಿರ್ತಾರೆ. ಅದಕ್ಕೆ ಇಂಡಿಯನ್ ಫುಡ್ ಸೇಫರ್ ಆಪ್ಷನ್ ಅಂತ ಹೇಳ್ಬಿಟ್ಟು ಇಂಡಿಯನ್ ಫುಡ್ ತಿಂದಿದ್ದು. ಇನ್ ಥಾಯ್ ಕುಸಿನ್ ಎಲ್ಲ ನೋಡಕ್ ಹೋದ್ರೆ ಅದ್ರಲ್ಲಿ ಜಾಸ್ತಿ ಏನಪ್ಪಾ ಅಂತ ಹೇಳಿದ್ರೆ ಸೀ ಫುಡೇ ಜಾಸ್ತಿ ಇತ್ತು. ಸೊ ಹಂಗಾಗಿ ನಾವು ಜಾಸ್ತಿ ಸ್ವಲ್ಪ ಇಂಡಿಯನ್ ಕುಸಿನ್ ಟ್ರೈ ಮಾಡಿದ್ವಿ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇಂಡಿಯನ್ ಫುಡ್ ಒಂಥರ ನಮ್ಗೆ ಕಂಫರ್ಟ್ ಅಲ್ವಾ. ನಾವ್ ಎಲ್ಲೇ ಹೋಗ್ಲಿ ಏನೇ ಹೋಗ್ಲಿ, ನಾವ್ ಎಷ್ಟೇ ಬೇರೆ ಫುಡ್ ಟ್ರೈ ಮಾಡಿದ್ರು ಫೈನಲಿ ಇಂಡಿಯನ್ ಫುಡೇ ಚೆನ್ನಾಗಿರುತ್ತೆ. ನಮ್ಗೆ ಇಂಡಿಯನ್ ಫುಡ್ ಒಂಥರ ಎನರ್ಜಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಕಂಫರ್ಟ್ ಅಂದ್ರೆ ಇಂಡಿಯನ್ ಫುಡ್ ಅಲ್ವಾ. ಸೊ ಹಂಗಾಗಿ ಇದು ನಮ್ಮ ಲಾಸ್ಟ್ ಅಂಡ್ ಫೈನಲ್ ಡೇ ಇನ್ ಮಲೇಷ್ಯಾ. ಸೊ ಇವತ್ತೇನು ಪ್ಲಾನ್ ಮಾಡ್ಕೊಂಡಿಲ್ಲ, ಸುಮ್ನೆ ಗೋ ವಿತ್ ದ ಫ್ಲೋ ಅಂತ ಸ್ವಲ್ಪ ಅದು ಶಾಪಿಂಗ್ ಮಾಡ್ಕೊಂಡು ಅಲ್ಲಿ ಓಡಾಡ್ಕೊಂಡು ಬರೋಣ ಅಂತ ಅನ್ಕೊಂಡಿದೀವಿ ಅಷ್ಟೇ. ದೇರ್ ಇಸ್ ನಥಿಂಗ್ ಮಚ್ ಟು ಡೂ. ಸೊ ಇವತ್ತಿನ ದಿನ ನಾವೀಗ ಹೋಟೆಲ್ ಅಲ್ಲಿ ಇದೀವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಟೆಲ್ ಚೆಕ್ಔಟ್ ಆಗಿ ಆಮೇಲೆ ನಮ್ಮ ಪ್ಲಾನ್ ನ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದೀವಿ. ಸೊ ಐ ಆಮ್ ಟ್ರೈಯಿಂಗ್ ನೂಡಲ್ಸ್ ಸೂಪ್ ಹಿಯರ್. ನೀವು ನೋಡ್ಬೋದು, ಈ ತರ ಎಲ್ಲ ಇಟ್ಟಿರ್ತಾರೆ. ನಮಗೆ ಬೇಕಾಗಿದ್ದನ್ನ ಕಸ್ಟಮೈಸ್ ಮಾಡಿಸ್ಕೋಬಹುದು. ಇವಾಗ ನಾನು ಒಂದು ಸೂಪ್ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ಆಲ್ ದಿಸ್ ಸ್ವೀಟ್ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಮ್ಮಸ್ ಬ್ರೆಡ್ ತಗೊಂಡ್ಬಂದಿದ್ದೀನಿ. ಎಲ್ಲ ಸ್ವಲ್ಪ ಟೇಸ್ಟ್ ಮಾಡೋದು. ಆ್ಯಂಡ್ ಸ್ವಲ್ಪ ಕಾಫಿ ಕುಡಿತಾ ಇದ್ದೀನಿ. ಎಚ್ಚರ ಆಗೋದಕ್ಕೆ ಕಣ್ಣೆಲ್ಲ ನೋಡಿ ಹೆಂಗ ಹೋಗ್ಬಿಟ್ಟಿದ್ದಾವೆ 7 ದಿನದಿಂದ. ಇವತ್ತು ಫುಲ್ ರಿಲ್ಯಾಕ್ಸ್ ಆಗೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇವಾಗ ನಾವು ನಮ್ಮ ಹೋಟೆಲಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಐ ಫೀಲ್ ಓವರ್ವೆಲ್ಮಿಂಗ್. ಒಂಥರ ಹೆಂಗೆ ಹೇಳಿ ನಾನು, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಆಲ್ ದ ಆಪರ್ಚುನಿಟೀಸ್ ಐ ಗಾಟ್. ಅಂಡ್ ಇಲ್ಲಿವರೆಗೂ ನಾನು ಬಂದು ಈ ಕಂಟ್ರಿ ನೋಡಿ, ಈ ಹೋಟೆಲಲ್ಲಿ ಇದ್ದು ಅಥವಾ ಈ ಫುಡ್ನ ತಿಂದು ಇಲ್ಲೆಲ್ಲ ಸುತ್ತಾಡಿ ಇದನ್ನೆಲ್ಲ ಮಾಡಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ವರ್ಕ್,
for the God, for my parents, and for my supporting husband. So yeah. So I'm very happy ನಾನು ಈ ಒಂದು 5-star ಪ್ರಾಪರ್ಟಿನಲ್ಲಿ ಸ್ಟೇ ಆಗಿದ್ದಕ್ಕೆ. ಈ ಪೂಲ್ ವ್ಯೂ ರೂಮು ವಿತ್ ದಿಸ್ ವೀವ್ ಇಸ್ ರಿಯಲಿ ಗುಡ್. ದಟ್ ಪುಲ್ಮ್ಯಾನ್ ಅಂತ ಇದೆಯಲ್ಲ, ಆ ಹೋಟೆಲ್ಗೂ ಒಂದಿನ ಬರೋಣ. ಮ್ಯಾನಿಫೆಸ್ಟಿಂಗ್ ಇಟ್ ಹಿಯರ್. ಇಲ್ಲಿ ನನ್ನ ಹಸ್ಬೆಂಡು ನನ್ನ ಸನ್ಗ್ಲಾಸ್ ಬಗ್ಗೆ ಆಡ್ಕೊತಾ ಇದ್ದೆ. ಅದು ಸನ್ಗ್ಲಾಸೇ ಅಲ್ಲ, ಸುಮ್ಮನೆ ಶೋಕಿಗೆ ಅಷ್ಟೇ ಆಯಿತಾ. ಅದರಿಂದ ಏನು ಪ್ರೊಟೆಕ್ಷನ್ ಎಲ್ಲ ಏನು ಕೊಡಲ್ಲ, ಸುಮ್ಮನೆ ಶೋಕಿಗೆ ಅಷ್ಟೇ ಇಟ್ಕೊಂಡಿರೋದು. ಸೊ ಅದಕ್ಕೆ ಅವಿನಾಶ್ ಅವ್ರ ಸನ್ಗ್ಲಾಸಸ್ನ ಕೊಟ್ಬಿಟ್ಟು, ಒರಿಜಿನಲ್ ಸನ್ಗ್ಲಾಸ್ಗೂ ಫೇಕ್ ಸನ್ಗ್ಲಾಸ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ನೋಡು, ಸುಮ್ಮನೆ ಇಂಥದ್ದೆಲ್ಲ ಯಾಕೆ ಶೋಕಿಗೆ ವೇಸ್ಟ್ ಮಾಡ್ತೀಯಾ, ಸನ್ಗ್ಲಾಸ್ ಹಾಕೊಳ್ಳೋದು ಸನ್ನಿಂದ ಪ್ರೊಟೆಕ್ಷನ್ ಕೊಡೋದಕ್ಕೆ, ಶೋಕಿ ಮಾಡೋದಕ್ಕಲ್ಲ ಅಂತ ಆಡ್ಕೊಳ್ತಾ ಇದ್ದಾರೆ. ಸೊ ಅದನ್ನೇ ಮಾತಾಡ್ಕೊಂಡು ಕೂತಿದ್ದೀವಿ ಇಲ್ಲೊಂದು ಪಾರ್ಕಿಗೆ ಬಂದುಬಿಟ್ಟು. ನನಗೆ ಈ ಥರ ಸನ್ಗ್ಲಾಸ್ಗಳಿಗೆಲ್ಲ ದುಡ್ಡು ಹಾಕೋಕ್ಕೆ ಇಷ್ಟ ಆಗಲ್ಲ. ನನಗೆ ಅವಿನಾಶ್ ತಕ್ಕೊಡ್ತೀನಿ ಅಂದರೂ ತಕ್ಕೊಡೋದಕ್ಕೂ ಬಿಡಲ್ಲ. ನನಗೇನೋ ಒಂಥರ ಇದು ಸುಮ್ಮನೆ ಜಾಸ್ತಿ ದುಡ್ಡು ಅನಿಸುತ್ತೆ. ಸೊ ಅದಕ್ಕೆ ನಾನು ಸುಮ್ಮನೆ ಈ ಥರ ಕಡಿಮೆ ದುಡ್ಡನ್ನವೇ ಏನೋ ಶೋಕಿಗೋಸ್ಕರ ತಗೊಂಡು ಇಟ್ಕೊಂಡಿರ್ತೀನಿ ಅಷ್ಟೇ. ಅದು ಒರಿಜಿನಲ್ ಸನ್ಗ್ಲಾಸ್ ಅಂತೂ ಅಲ್ಲ. ಅದ್ರ ಬಗ್ಗೆನೇ ಮಾತಾಡ್ಕೊತಾ ಇದ್ವಿ. ಹಾಗೆ ಇಲ್ಲೇ ಕೂತ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಇವತ್ತು ನಾವು ಏನು ಕೆಲಸ ಇಲ್ಲ, ಸುಮ್ಮನೆ ಇಲ್ಲೇ ಓಡಾಡೋಣ ಅಂತ ಓಡಾಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಹೋಟೆಲಿಂದ ಟ್ವಿನ್ ಟವರ್ ತುಂಬಾ ನಿಯರ್ ಬೈ ಇರೋದು, ಅಂದರೆ ವಾಕಬಲ್ ಡಿಸ್ಟೆನ್ಸು. ಇಲ್ಲೊಂಥರ ಪಾರ್ಕ್ ಥರ ಇದೆ, ಅಲ್ಲಿ ಓಡಾಡ್ತಾ ಇದ್ದೀವಿ. ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಹಾಗೆ ಹೆಂಗೂ ಟೈಮ್ ಸ್ಪೆಂಡ್ ಮಾಡಬೇಕು ಈವ್ನಿಂಗ್ವರೆಗೂ ಅಂತ ಮಾಲ್ ಹತ್ರ ಹೋಗ್ತಾ ಇದ್ದೀವಿ. ಆಮೇಲೆ ಒಂದು ಸ್ವಲ್ಪ ಏನಾದರೂ ಲಂಚ್ ಮಾಡಿಕೊಂಡು ಒಂದು 4 ಗಂಟೆ 5 ಗಂಟೆ ಹಂಗೆ ಫ್ಲೈಟಿಗೆ ಓಡ್ತಾ ಇರೋದಷ್ಟೇ. ಸೊ ದಟ್ಸ್ ಇಟ್. ಇಬ್ರಿಗೂ ಇವತ್ತು ಹುಷಾರಿಲ್ಲ. ಅವಿನಾಶಿಗೆ ಜ್ವರ ಬಂದಿದೆ, ನಂಗೆ ಆಲ್ಮೋಸ್ಟ್ ಜ್ವರ ಬರಂಗೆ ಆಗಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಅಪ್ಪಿ, ನಿಮಗೆ ಟ್ರಿಪ್ ಹೆಂಗೆ ಅನ್ನಿಸ್ತಪ್ಪಿ? ಚೆನ್ನಾಗಿತ್ತಾ? ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾನು ಹೆಂಗೆ ಪ್ಲಾನ್ ಮಾಡಿದ್ದೆ? ಗುಡ್ ಜಾಬ್. ಈ ಸಲ ಚೆನ್ನಾಗಿ ಮಾಡಿದ್ದೆ. ಈ ಸರಿ ನಾನು ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದೀನಿ. ಎಲ್ಲದನ್ನು ಸುಗಮವಾಗಿ ಸಲೀಸಾಗಿ ಏನು ಟ್ರಿಪ್ ಫುಲ್ಲು ನೀಟಾಗಾಯಿತು. ಸೊ ಅದೊಂಥರ ಚೆನ್ನಾಗಿ ಅನ್ನಿಸ್ತು. ಎಲ್ಲೂ ಏನೂ ಪ್ರಾಬ್ಲಮ್ ಆಗ್ದಲೆ, ಥ್ಯಾಂಕ್ ಗಾಡ್. ಸೊ ನಾನು ನಿಮಗೆ ಬೇಕಂದರೆ ಎಲ್ಲ ಡೀಟೇಲ್ಡ್ ಟ್ರಿಪ್ ಐಟಿನರಿ ಎಲ್ಲದನ್ನು ಕೊಡ್ತೀನಿ. ಸ್ಟೇ ಟ್ಯೂನ್ಡ್. ಈ ಪಾರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸುತ್ತಲೂ ಇಲ್ಲಿ ಒಂದು ಯಾವುದೋ ಒಂದು ಕಂಪನಿ ಇದೆ ಆಯಿತಾ. ಇದೊಂದು ದೊಡ್ಡ ಬಿಲ್ಡಿಂಗಲ್ಲಿ ಈ ಕಡೆ ಸೈಡ್ ಎಲ್ಲ ಪಾರ್ಕ್ ಇದೆ. ಈ ಪಾರ್ಕಲ್ಲಿ ಏನು ಗೊತ್ತಾ, ಇಲ್ಲಿ ವರ್ಕ್ ಮಾಡ್ತಿರೋ ಜನಗಳು ಅವ್ರ ಆಫೀಸ್ನ ಅಂದರೆ ಸ್ವಲ್ಪ ಹೊತ್ತು ಕೆಲಸ ಬಿಟ್ಟು ಮಧ್ಯದಲ್ಲಿ ಇಲ್ಲಿ ವಾಕ್ ಮಾಡೋಕ್ಕಂತ ಹೋಗ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ನೋಡಿ ಹೆಂಗಿದೆ ಪಾರ್ಕ್. ಇದು ಫುಲ್ಲು ಒಂಥರ ಕಾಡು ಥರ ಪಾರ್ಕ್ ಆಯ್ತಪ್ಪ. ಅಲ್ಲಿ ಟ್ವಿನ್ ಟವರ್ ಇದೆ, ನಾವೀಗ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಪಾಂಡ್ ಎಲ್ಲ ಎಷ್ಟು ಚೆನ್ನಾಗಿದೆ. ಎಷ್ಟು ಕ್ಲೀನ್ ಇಟ್ಟವ್ರು ಗೊತ್ತಾ, ಫುಲ್ಲು ಕ್ಲೀನ್ ಆಗಿದ್ದಾರೆ. ಆಮೇಲೆ ಜನ ಫುಲ್ಲು ಕಡಿಮೆ. ಈ ಕಡೆ ನೋಡಿ ಟ್ವಿನ್ ಟವರ್ಸ್ ಇದೆ. ಇಲ್ಲಿ ಒಂಥರ ಚೆನ್ನಾಗಿ ಅನ್ಸುತ್ತಪ್ಪ. ಅಲ್ಲೊಂದು ಬ್ರಿಡ್ಜ್ ಕೂಡ ಇದೆ ಮಧ್ಯದಲ್ಲಿ. ಮೋಸ್ಟ್ಲಿ ಇದು ರಿಯಲ್ ಏನು ನದಿ ವಾಟರ್ ಅನ್ಸುತ್ತೆ, ನದಿ ನೀರು ಅನ್ಸುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಯಾರು ಬೇಕಾದ್ರೂ ಆಟ ಆಡ್ಕೋಬಹುದು. ಎಂತ ಏನು ಎಂಟ್ರಿ ಫೀಸ್ ಆ ಥರ ಏನು ಇಲ್ಲ. ಇಲ್ಲಿ ನೋಡಿ ಹೆಂಗಿದೆ ಅಂತ. ಸೊ ನಾವು ಮತ್ತೆ ಇಲ್ಲಿ ಇವಾಗ ಸೂರ್ಯ KLCC ಮಾಲ್ ಹತ್ರ ಬರ್ತಾ ಇದ್ದೀವಿ. ಹೊರಗಡೆ ಫುಲ್ ಸೆಕೆ ಆಗ್ತಾ ಇದೆ, ಅದಕ್ಕೆ ಒಳಗಡೆ ಏನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀವಿ. ನೋಡಿ ಇದೇ ಸೂರ್ಯ KLCC ಮಾಲ್ ಹೆಂಗಿದೆ ನೋಡಿ. ಹಲೋ, ನಾವು ಊಟಕ್ಕೆ ಹೋಗ್ಬೇಕು ಅಂತ ಬಂದ್ವಿ. ಅವಾಗಿಂದ ಕಾಯ್ತಾ ಇದೀವಿ 1 ಅವರಿಂದ. ಸರಿ ಮಳೆ ಹೊಡಿತಾ ಇದೆ ನೋಡಿ, ಹೆಂಗ್ ಮಳೆ ಹೊಡಿತಾ ಇದೆ ಅಂತ. ಇವಾಗ ಫುಲ್ ಮಳೆ ಬರ್ತಾ ಇದೆ. ಅದಕ್ಕೋಸ್ಕರ ಅಂತ ನಾವು ಆಕ್ಚುಲಿ ಇದು ಪೆಟ್ರೋನಸ್ ಟ್ವಿನ್ ಟವರ್ ಆಪೋಸಿಟ್ ಇತ್ತಲ್ಲ ಇಂಡಿಯನ್ ಹೋಟೆಲ್, ಅಲ್ಲಿಗೆ ಹೋಗೋಣ ಲಂಚ್ಗೆ ಅಂತ ಅನ್ಕೊಂಡಿದ್ವಿ. ಇವಾಗ ಫುಲ್ ಮಳೆ ಬರ್ತಾ ಇದೆ, ಅದಕ್ಕೆ ಹೊರಗಡೆ ಹೋಗೋದು ಬೇಡ, ಇಲ್ಲೇ ಫುಡ್ ಕೋರ್ಟಲ್ಲಿ ಏನಾದರೂ ತಿನ್ನೋಣ ಅಂತೇಳಿ ಬಂದಿದ್ದೀವಿ. ನೋಡೋಣ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ತಿನ್ನೋದು. ಗೈಸ್ ಏನ್ ಗೊತ್ತಾ, ನಾವಿವಾಗ ಕ್ವಾಲಾಲಂಪುರ್ ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ಡ್ಯೂಟಿ ಫ್ರೀ ಏನಾದರೂ ಶಾಪ್ ಮಾಡೋಣ ಅಂತ ಬಂದ್ವಿ.
ಲಂಕಾವಿಗೆ ಕಂಪೇರ್ ಮಾಡಿದ್ರೆ ಎಲ್ಲ ಪ್ರೈಸಸ್ಸು ಡಬ್ಬಲ್ಗಿಂತ ಜಾಸ್ತಿ ಇದ್ದಾವೆ, ಬಿಲೀವ್ ಇಟ್ ಆರ್ ನಾಟ್. ಅಲ್ಲಿ ನಾನು ಒಂದು ಚಾಕ್ಲೇಟ್ ನೋಡಿದೆ, ಅರೌಂಡ್ 33 ರಿಂಗೇಟ್ಸ್ ಇತ್ತು. ಇಲ್ಲಿ ಸೇಮ್ ಚಾಕ್ಲೇಟ್ ಅರೌಂಡ್ 80 ರಿಂಗೇಟ್ಸ್ ಇದೆ. ಅರ್ಥ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೀವು ಇದಕ್ಕೆ ಬಂದರೆ, ಮಲೇಷ್ಯಾಗೆ ಬಂದರೆ, ನೀವು ಲಂಕಾವಿನಲ್ಲೇ ಶಾಪ್ ಮಾಡ್ಕೊಂಡು ಬನ್ನಿ. ಕುಲಾಲಂಪುರ್ಗಿಂತ ಲಂಕಾವಿನಲ್ಲಿ ತುಂಬ ಚೀಪಾಗಿ ಸಿಗುತ್ತೆ. ಸೊ ಡೆಫಿನೆಟ್ಲಿ ಅಲ್ಲಿ ಶಾಪ್ ಮಾಡೋದು ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನೀವು ಇನ್ನೂ ನೋಡಿಲ್ಲ ಎಲ್ಲ ವ್ಲಾಗ್ಸ್ ಅಂದ್ರೆ ಹೋಗಿ ನನ್ನ ಎಲ್ಲ ವ್ಲಾಗ್ಸ್ನ ಚೆಕ್ ಮಾಡಿ. ನಿಮಗೆ ಮಲೇಷ್ಯಾ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಈಸಿ ಆಗುತ್ತೆ. ಅಥವಾ ಮಲೇಷ್ಯಾ ಟ್ರಿಪ್ನ ಪ್ಲಾನ್ ಮಾಡಲ್ಲ ಸುಮ್ಮನೆ ಅಂದ್ರೂ ಕೂಡ ಮಲೇಷ್ಯಾ ಬಗ್ಗೆ ತಿಳ್ಕೊಂಡಾಗತ್ತೆ ಅಂತ ಹೇಳ್ಬೋದು. ಸೊ ಹೋಗಿ ಒಂದ್ಸರಿ ವ್ಲಾಗ್ನ ಚೆಕ್ ಮಾಡಿ. ಒಂಥರ ಫನ್ ಆಗಿ ಚೆನ್ನಾಗಿದ್ದಾವೆ ವ್ಲಾಗ್ಗಳು. ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಕಮೆಂಟ್ ಮೂಲಕ ಕೇಳಿ. ನಾನು ಡೆಫಿನೆಟ್ ಆಗಿ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ದಿಸ್ ವಾಸ್ ಇಟ್ ಫಾರ್ ಟುಡೇ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.